ನಮಸ್ಕಾರ. ಕಳೆದ ವಾರ ಭಾರತದಲ್ಲಿ ನಡೆದ ಪ್ರಮುಖ ವಿದ್ಯಮಾನಗಳನ್ನೊಮ್ಮೆ ನೋಡೋಣ. ನೀವೇನಾದ್ರೂ ಯುಪಿಎಸ್ಸಿ ಅಥವಾ ಬೇರೆ ಸರ್ಕಾರಿ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇದ್ರೆ ಈ ವಿಶ್ಲೇಷಣೆ ನಿಮಗೆ ಖಂಡಿತವಾಗೂ ಸಹಾಯ ಮಾಡುತ್ತೆ, ಏಕೆಂದ್ರೆ ನಾವು ಪ್ರಮುಖ ವಿಷಯಗಳನ್ನ ತುಂಬಾ ಸಂಕ್ಷಿಪ್ತವಾಗಿ ಚರ್ಚೆ ಮಾಡ್ತೀವಿ. ಒಂದು ಕುತೂಹಲಕಾರಿ ಪ್ರಶ್ನೆಯೊಂದಿಗೆ ಶುರು ಮಾಡೋಣ. ಅಂತಾರಾಷ್ಟ್ರೀಯ ನೀತಿಗಳು ನಮ್ಮ ದೇಶದ ಅಭಿವೃದ್ಧಿಗೆ ಹೇಗೆ ಸಂಬಂಧ ಕಲ್ಪಿಸುತ್ತವೆ? ಕಳೆದ ವಾರದ ಕೆಲವು ಘಟನೆಗಳು ಇದಕ್ಕೆ ನೇರವಾದ ಉತ್ತರ ಕೊಡ್ತವೆ. ಹಾಗಾದರೆ ಬನ್ನಿ ಒಂದೊಂದಾರಿ ನೋಡೋಣ. ನಮ್ಮ ಈ ಚರ್ಚೆಯನ್ನ 3 ಮುಖ್ಯ ಭಾಗಗಳಾಗಿ ವಿಂಗಡಿಸಿದ್ದೀವಿ: ಅಂತಾರಾಷ್ಟ್ರೀಯ ಸಂಬಂಧಗಳು, ಆರ್ಥಿಕತೆ ಮತ್ತು ಸಂಸ್ಕೃತಿ ರಾಜಕೀಯ. ಇದು ನಿಮ್ಮ GS ಪೇಪರ್ಗಳ ಮಾದರಿಯಲ್ಲೇ ಇರೋದ್ರಿಂದ ವಿಷಯಗಳನ್ನು ನೆನಪಿಟ್ಕೊಳ್ಳೋಕೆ ಸುಲಭ ಆಗುತ್ತೆ. ಸರಿ, ಹಾಗಾದ್ರೆ ಮೊದಲ ಭಾಗಕ್ಕೆ ಹೋಗೋಣ. ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ಭದ್ರತೆ. ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎರಡೂ ಪರೀಕ್ಷೆಗಳ ದೃಷ್ಟಿಯಿಂದ ಇದು ಬಹಳ ಮುಖ್ಯವಾದ ವಿಷಯ. ನೋಡಿ, ಯುರೋಪಿಯನ್ ಯೂನಿಯನ್ ಜೊತೆಗಿನ ನಮ್ಮ ಸಂಬಂಧ ಒಂದೇ ದಿನದಲ್ಲಿ ಬೆಳೆದಿದ್ದಲ್ಲ. ಇದು ದಶಕಗಳ ಕಾಲ ನಡೆದ ಒಂದು ಕಾರ್ಯತಂತ್ರದ ವಿಕಾಸ. 1960ರಲ್ಲಿ ಶುರುವಾಗಿ ಈಗ 2026ರ 16ನೇ ಶೃಂಗಸಭೆಯ ಹಂತಕ್ಕೆ ತಲುಪಿದೆ. ಇದು ನಿಜಕ್ಕೂ ಒಂದು ಪ್ರಬುದ್ಧ ಪಾಲುದಾರಿಕೆಯನ್ನು ತೋರಿಸುತ್ತೆ. ಈ ಸಂಖ್ಯೆಯನ್ನೊಮ್ಮೆ ನೋಡಿ: $137.41 ಬಿಲಿಯನ್. ಇದು ನಮ್ಮ ಮತ್ತು EU ನಡುವಿನ ವ್ಯಾಪಾರದ ಗಾತ್ರ. ಇಷ್ಟು ದೊಡ್ಡ ಮೊತ್ತದ ವ್ಯಾಪಾರ ಇರೋದ್ರಿಂದಲೇ ಮುಕ್ತ ವ್ಯಾಪಾರ ಒಪ್ಪಂದ ಅಂದ್ರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಯಾಕಿಷ್ಟೊಂದು ಮುಖ್ಯ ಅನ್ನೋದು ನಮ್ಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ನಿಮ್ಮ ಮೇನ್ಸ್ ಪರೀಕ್ಷೆಯ ಉತ್ತರಗಳಿಗೆ ಈ ಪಾಯಿಂಟ್ಸ್ ತುಂಬಾನೇ ಮುಖ್ಯ. ಇವು ಸಹಕಾರದ ಪ್ರಮುಖ ಆಧಾರ ಸ್ತಂಭಗಳು. ಇದರಲ್ಲಿ FTA ಆರ್ಥಿಕವಾಗಿ ಮುಖ್ಯವಾದರೆ, ಭದ್ರತಾ ಸಹಭಾಗಿತ್ವವು ಬದಲಾಗುತ್ತಿರುವ ಜಾಗತಿಕ ರಾಜಕೀಯದಲ್ಲಿ ಭಾರತದ ಸ್ಥಾನವನ್ನ ಗಟ್ಟಿಮಾಡುತ್ತೆ. ಯುರೋಪ್ ಮಾತ್ರವಲ್ಲ, ಭಾರತದ ಪ್ರಭಾವ ಬೇರೆ ಕಡೆಯೂ ವಿಸ್ತರಿಸುತ್ತಿದೆ. ಸ್ಪೇನ್ ದೇಶ ನಮ್ಮ ಇಂಡೋ ಪೆಸಿಫಿಕ್ ಉಪಕ್ರಮಕ್ಕೆ ಸೇರಿರೋದು ಇದಕ್ಕೆ ಒಂದು ದೊಡ್ಡ ಉದಾಹರಣೆ. ಇದರಿಂದ ಸಾಗರ ಸ್ಥಿರತೆಯನ್ನ ಕಾಪಾಡೋ ನಮ್ಮ ಪ್ರಯತ್ನಕ್ಕೆ ಮತ್ತಷ್ಟು ಬಲ ಬಂದಿದೆ. ಸರಿ, ಅಂತಾರಾಷ್ಟ್ರೀಯ ವಿಷಯಗಳಿಂದ ಈಗ ದೇಶದೊಳಗಿನ ಆರ್ಥಿಕ ಮತ್ತು ಡಿಜಿಟಲ್ ಬೆಳವಣಿಗೆಗಳ ಕಡೆಗೆ ಗಮನ ಹರಿಸೋಣ. ಭಾರತ ಜಾಗತಿಕವಾಗಿ ಬಲಿಷ್ಠವಾಗ್ತಾ ಇರೋ ಹಾಗೆಯೇ ದೇಶದ ಒಳಗೆ ಯಾವೆಲ್ಲ ಪ್ರಮುಖ ಉಪಕ್ರಮಗಳನ್ನು ಕೈಗೊಳ್ಳಲಾಗ್ತಿದೆ ಅಂತ ನೋಡೋಣ. ಸಮತೋಲಿತ ಪ್ರಾದೇಶಿಕ ಅಭಿವೃದ್ಧಿ ಬಗ್ಗೆ ಮೇನ್ಸ್ ಪರೀಕ್ಷೆಯಲ್ಲಿ ಪ್ರಶ್ನೆ ಬಂದ್ರೆ, ಈ ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆ ಒಂದು ಅತ್ಯುತ್ತಮ ಉದಾಹರಣೆ. ಮೊರಾದಾಬಾದ್ನ ಹಿತ್ತಾಳೆ ಸಾಮಾನುಗಳಿಂದ ಹಿಡಿದು ಚನ್ನಪಟ್ಟಣದ ಬೊಂಬೆಗಳವರೆಗೂ ಸ್ಥಳೀಯ ಉತ್ಪನ್ನಗಳನ್ನ ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯುವ ಪ್ರಯತ್ನ ಇದು. ನೋಡಿ, ಅನ್ನಚಕ್ರ ಅನ್ನೋ ಯೋಜನೆ ಆಪರೇಷನ್ಸ್ ರಿಸರ್ಚ್ನ ನೊಬೆಲ್ ಪ್ರಶಸ್ತಿ ಅಂತಾನೆ ಕರೆಯಲ್ಪಡುವ ಫ್ರಾನ್ಸ್ ಎಡೆಲ್ಮನ್ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡಿದೆ. ಇದು ನಿಜಕ್ಕೂ ಒಂದು ದೊಡ್ಡ ಸಾಧನೆ. ಸಾರ್ವಜನಿಕ ಸೇವೆಗಳಲ್ಲಿ ಭಾರತ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಹೇಗೆ ಬಳಸ್ತಾ ಇದೆ ಅನ್ನೋದಕ್ಕೆ ಇದು ಸಾಕ್ಷಿ. ಈ ಯೋಜನೆಯಿಂದಾಗುವ ಪರಿಣಾಮಗಳು ಅಷ್ಟಿಷ್ಟಲ್ಲ. ಮೊದಲನೇದಾಗಿ ಆರ್ಥಿಕ ಉಳಿತಾಯ. ಅನ್ನಚಕ್ರ ವ್ಯವಸ್ಥೆಯಿಂದಾಗಿ ವರ್ಷಕ್ಕೆ ಸುಮಾರು 250 ಕೋಟಿ ರೂಪಾಯಿ ಉಳಿತಾಯ ಆಗ್ತಾ ಇದೆ. ಇದು ಸಾರ್ವಜನಿಕ ಹಣದ ಸರಿಯಾದ ಬಳಕೆಗೆ ಒಂದು ಒಳ್ಳೆ ಮಾದರಿ. ಎರಡನೇದಾಗಿ ಪರಿಸರದ ಮೇಲಿನ ಪ್ರಭಾವ. ಸಾರಿಗೆ ವ್ಯವಸ್ಥೆಯನ್ನು ಉತ್ತಮಗೊಳಿಸೋದ್ರಿಂದ ಇಂಗಾಲದ ಹೊರಸೂಸುವಿಕೆ 35% ಕಡಿಮೆಯಾಗಿದೆ. ಅಂದ್ರೆ ಆಡಳಿತಾತ್ಮಕ ಸುಧಾರಣೆಗಳು ನಮ್ಮ ದೇಶದ ಹವಾಮಾನ ಗುರಿಗಳನ್ನು ತಲುಪೋಕೆ ಹೇಗೆ ಸಹಾಯ ಮಾಡ್ತಿವೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. ಕೊನೆಯದಾಗಿ ಮತ್ತು ಬಹುಮುಖ್ಯವಾಗಿ ಇದರ ಮಾನವೀಯ ಪರಿಣಾಮ. ಸುಮಾರು 81 ಕೋಟಿ ಜನರಿಗೆ ಈ ದಕ್ಷತೆಯಿಂದ ಲಾಭ ಆಗ್ತಿದೆ. ಅಂದ್ರೆ ತಂತ್ರಜ್ಞಾನವು ನೇರವಾಗಿ ಬಡವರಿಗೆ ಆಹಾರ ಭದ್ರತೆಯನ್ನು ಒದಗಿಸ್ತಿದೆ. ಇನ್ನೊಂದು ಪ್ರಮುಖ ಬೆಳವಣಿಗೆ ಅಂದ್ರೆ 4ನೇ ಕೈಗಾರಿಕಾ ಕ್ರಾಂತಿ ಅಥವಾ 4IR. ಏನಿದು 4IR? ಸರಳವಾಗಿ ಹೇಳೋದಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇಂಟರ್ನೆಟ್ ಆಫ್ ಥಿಂಗ್ಸ್, ಬಯೋಟೆಕ್ನಾಲಜಿಯಂತಹ ಹೊಸ ತಂತ್ರಜ್ಞಾನಗಳೆಲ್ಲ ಒಂದಾಗಿ ನಮ್ಮ ಜೀವನ ಮತ್ತು ಉದ್ಯಮಗಳನ್ನೇ ಬದಲಾಯಿಸುವ ಒಂದು ಹೊಸ ಯುಗ. ಈ ಪರಿಕಲ್ಪನೆಯನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಈ ಕ್ರಾಂತಿಯಲ್ಲಿ ಭಾರತ ಒಂದು ಪ್ರಮುಖ ಪಾತ್ರ ವಹಿಸಲು ಸಜ್ಜಾಗಿದೆ. ವಿಶ್ವ ಆರ್ಥಿಕ ವೇದಿಕೆ WEF ಸ್ಥಾಪಿಸುತ್ತಿರುವ ಹೊಸ 4IR ಕೇಂದ್ರಗಳಲ್ಲಿ ಒಂದು ನಮ್ಮ ಆಂಧ್ರಪ್ರದೇಶದಲ್ಲಿ ಆರಂಭವಾಗಲಿದೆ. ಇದು ಮುಖ್ಯವಾಗಿ ಇಂಧನ ಮತ್ತು ಸೈಬರ್ ಭದ್ರತೆಯ ಮೇಲೆ ಗಮನ ಹರಿಸಲಿದೆ. ಸರಿ, ಈಗ ನಮ್ಮ ಚರ್ಚೆಯ ಕೊನೆಯ ಭಾಗಕ್ಕೆ ಬರೋಣ: ಸಂಸ್ಕೃತಿ, ರಾಜಕೀಯ ಮತ್ತು ಸಮಾಜ. ನಮ್ಮ ದೇಶದ ಸಾಮಾಜಿಕ ಮತ್ತು ಕಾನೂನಾತ್ಮಕ ಚೌಕಟ್ಟನ್ನು ರೂಪಿಸುವ ಬೆಳವಣಿಗೆಗಳನ್ನು ನೋಡೋಣ. ಪ್ರತಿಷ್ಠಿತ ಪ್ರಶಸ್ತಿಗಳಿಂದ ಹಿಡಿದು ಸಾಂವಿಧಾನಿಕ ಹಕ್ಕುಗಳವರೆಗೆ. ಗಣರಾಜ್ಯೋತ್ಸವದ ಹಿಂದಿನ ದಿನ 131 ಗಣ್ಯರಿಗೆ ಪದ್ಮ ಪ್ರಶಸ್ತಿಗಳನ್ನು ಘೋಷಿಸಲಾಯಿತು. ನಿಮಗೊತ್ತಿರೋ ಹಾಗೆ ಭಾರತ ರತ್ನದ ನಂತರ ಇವು ದೇಶದ ಅತ್ಯುನ್ನತ ನಾಗರಿಕ ಗೌರವಗಳು.
ಪ್ರಿಲಿಮ್ಸ್ ಪರೀಕ್ಷೆಯ ದೃಷ್ಟಿಯಿಂದ ಈ ಅಂಶಗಳು ತುಂಬಾನೇ ಮುಖ್ಯ. ಪ್ರಶಸ್ತಿಯ ಇತಿಹಾಸ, ಅರ್ಹತಾ ನಿಯಮಗಳು ಮತ್ತು ಮುಖ್ಯವಾಗಿ ಸಂವಿಧಾನದ ಆರ್ಟಿಕಲ್ 12(a) ಪ್ರಕಾರ ಇವುಗಳನ್ನ ಬಿರುದುಗಳಾಗಿ ಬಳಸುವಂತಿಲ್ಲ ಅನ್ನೋದನ್ನ ನೆನಪಿನಲ್ಲಿಟ್ಕೊಳ್ಬೇಕು. ಇದು ಬಹಳ ಮಹತ್ವದ ಹೆಜ್ಜೆ. ಯುಜಿಸಿ ಅಂದ್ರೆ ವಿಶ್ವವಿದ್ಯಾಲಯ ಧನಸಹಾಯ ಆಯೋಗ ಜಾತಿ ಆಧಾರಿತ ತಾರತಮ್ಯಕ್ಕೆ ಒಂದು ಸ್ಪಷ್ಟವಾದ ಕಾನೂನಾತ್ಮಕ ವ್ಯಾಖ್ಯಾನವನ್ನ ನೀಡಿದೆ. ಇದು ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಸಮಾನತೆಯನ್ನ ಉತ್ತೇಜಿಸಲು ಸಹಾಯ ಮಾಡುತ್ತೆ. ಭಾರತದ ಸಾಂಸ್ಕೃತಿಕ ಪರಂಪರೆಗೆ ಇದೊಂದು ದೊಡ್ಡ ಗೌರವ. ಒಡಿಶಾದ ರತ್ನಗಿರಿ, ಉದಯಗಿರಿ ಮತ್ತು ಲಲಿತಗಿರಿ ಈ 3 ಸ್ಥಳಗಳನ್ನ ವಜ್ರ ತ್ರಿಕೋಣ ಅಂತ ಕರೀತಾರೆ. ಇವುಗಳನ್ನು ಯುನೆಸ್ಕೋದ ಸಂಭಾವ್ಯ ಪಟ್ಟಿಗೆ ಸೇರಿಸಲಾಗಿದೆ. ಇದರ ವಿಶೇಷತೆ ಏನಂದ್ರೆ ಇದು ಬೌದ್ಧ ಧರ್ಮದ 3 ಪ್ರಮುಖ ಪಂಥಗಳ ವಿಕಾಸವನ್ನ ಒಂದೇ ಕಡೆ ತೋರಿಸುತ್ತೆ. ರಾಜಕೀಯ ಕ್ಷೇತ್ರದಲ್ಲಿ ಕರ್ನಾಟಕ ಒಂದು ಮಹತ್ವದ ಹೆಜ್ಜೆ ಇಟ್ಟಿದೆ. ಗಿಗ್ ವರ್ಕರ್ಸ್ ಅಂದ್ರೆ ಸ್ವಿಗ್ಗಿ, ಝೊಮ್ಯಾಟೊ, ಓಲಾ, ಊಬರ್ನಂತಹ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗಾಗಿ ಒಂದು ಕಲ್ಯಾಣ ಮಂಡಳಿಯನ್ನು ರಚಿಸಿದೆ. ಈ ವೇಗವಾಗಿ ಬೆಳೆಯುತ್ತಿರುವ ಕಾರ್ಮಿಕ ವರ್ಗಕ್ಕೆ ಸಾಮಾಜಿಕ ಭದ್ರತೆ ಒದಗಿಸುವಲ್ಲಿ ಇದೊಂದು ಪ್ರವರ್ತಕ ನಡೆ. ಇನ್ನು ಭಾಷೆಗೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರ ತುಳು ಭಾಷೆಯನ್ನ ರಾಜ್ಯದ 2ನೇ ಅಧಿಕೃತ ಭಾಷೆಯಾಗಿ ಘೋಷಿಸಲು ಬೆಂಬಲ ಸೂಚಿಸಿದೆ. ಸುಮಾರು 3000 ವರ್ಷಗಳ ಇತಿಹಾಸ ಮತ್ತು ತನ್ನದೇ ಆದ ಲಿಪಿ ಹೊಂದಿರುವ ತುಳು ಭಾಷೆಯ ಶ್ರೀಮಂತ ಪರಂಪರೆಗೆ ಇದು ಸಂದ ಗೌರವ. ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ಒಂದು ಕಡೆ ಯು ಜೊತೆಗಿನ ಕಾರ್ಯತಂತ್ರದ ಪಾಲುದಾರಿಕೆ, ಇನ್ನೊಂದು ಕಡೆ ಕಾರ್ಮಿಕರ ಹಕ್ಕುಗಳು ಮತ್ತು ನಮ್ಮ ಸಾಂಸ್ಕೃತಿಕ ಪರಂಪರೆಯ ರಕ್ಷಣೆ. ಕಳೆದ ವಾರ ನಡೆದ ಈ ಎಲ್ಲ ಘಟನೆಗಳು ಭಾರತ ಹಲವು ರಂಗಗಳಲ್ಲಿ ಏಕಕಾಲಕ್ಕೆ ವೇಗವಾಗಿ ಮುನ್ನಡೀತಿದೆ ಅನ್ನೋದನ್ನ ತೋರಿಸ್ತವೆ. ಹಾಗಾದ್ರೆ ಈ ಎಲ್ಲ ಬೆಳವಣಿಗೆಗಳನ್ನ ನೋಡಿದ ಮೇಲೆ ಒಂದು ಮುಖ್ಯವಾದ ಪ್ರಶ್ನೆ ಉದ್ಭವಿಸುತ್ತೆ. ಭಾರತ ಹೀಗೆ ಜಾಗತಿಕ ಆರ್ಥಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಒಟ್ಟಿಗೆ ಮುನ್ನುಗ್ತಿರುವಾಗ ಮುಂದಿನ ದೊಡ್ಡ ಬದಲಾವಣೆ ಯಾವ ಕ್ಷೇತ್ರದಿಂದ ಬರಬಹುದು? ಅಂತಾರಾಷ್ಟ್ರೀಯ ಸಂಬಂಧಗಳಿಂದಾನಾ, ಆರ್ಥಿಕತೆಯಿಂದಾನಾ ಅಥವಾ ಸಾಮಾಜಿಕ ಸುಧಾರಣೆಗಳಿಂದಾನಾ? ಇದುವೇ ನರೇನ್ ಅಕಾಡೆಮಿ ಕರ್ನಾಟಕದ ಬ್ರಹ್ಮಾವರದಲ್ಲಿದೆ. ಇದೊಂದು ಸಾಮಾಜಿಕ ಸಂಸ್ಥೆ. ಇದರ ಮುಖ್ಯ ಉದ್ದೇಶವೇ ಸಿವಿಲ್ ಸರ್ವಿಸ್ ಆಸ್ಪಿರೆಂಟ್ಸ್ಗೆ ಒಳ್ಳೆ ತರಬೇತಿ ಕೊಡೋದು. ಇಲ್ಲಿ ಗೈಡೆನ್ಸ್ ಕೊಡೋರರ್ ಸ್ಪೆಷಾಲಿಟಿ ಏನ್ ಗೊತ್ತಾ? ಇಡೀ ತಂಡವೇ ಅನುಭವಿಗಳಿಂದ ಕೂಡಿದೆ. ಇಲ್ಲಿ ನಿವೃತ್ತ ಸರ್ಕಾರಿ ಅಧಿಕಾರಿಗಳಿದ್ದಾರೆ, ಯೂನಿವರ್ಸಿಟಿ ಪ್ರೊಫೆಸರ್ಗಳಿದ್ದಾರೆ, ಹಿಸ್ಟ್ರಿ, ಪಾಲಿಟಿ, ಎಥಿಕ್ಸ್ ಹೀಗೆ ಬೇರೆ ಬೇರೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇದ್ದಾರೆ. ಇದ್ರಿಂದ ಏನಾಗತ್ತೆ ಅಂದ್ರೆ ಆಕಾಂಕ್ಷಿಗಳಿಗೆ ಬರೀ ಥಿಯರಿ ನಾಲೆಜ್ ಅಷ್ಟೇ ಅಲ್ಲ, ಪ್ರಾಕ್ಟಿಕಲ್ ಅನುಭವದ ಲಾಭ ಕೂಡ ಸಿಗುತ್ತೆ. ಇವತ್ತಿನ ಫಾಸ್ಟ್ ಜಗತ್ತಿಗೆ ತಕ್ಕ ಹಾಗೆ ಈ ಅಕಾಡೆಮಿ ಒಂದು ಫ್ಲೆಕ್ಸಿಬಲ್ ಆಪ್ಷನ್ ಕೊಡುತ್ತೆ. ಅದೇ ಸ್ಟಡಿ ಫ್ರಮ್ ಯೋರ್ ಹೋಮ್, ಅಂದರೆ ನಿಮ್ಮ ಮನೆಯಿಂದಲೇ ಕಲಿಯೋ ಅವಕಾಶ. ಇದ್ರಿಂದ ದೂರದ ಊರಲ್ಲಿರೋರಿಗೆ ಅಥವಾ ಕೆಲಸ ಮಾಡ್ಕೊಂಡು ಓದೋರಿಗೆ ತಮ್ಮ ಅನುಕೂಲಕ್ಕೆ ತಕ್ಕಂತೆ ತಯಾರಿ ನಡೆಸೋಕೆ ತುಂಬಾನೇ ಸಹಾಯ ಆಗತ್ತೆ. ಹಾಗಾದ್ರೆ 2026ರ ನಾಗರಿಕ ಸೇವಾ ಪರೀಕ್ಷೆಯ ಈ ದೊಡ್ಡ ಪಯಣವನ್ನ ಇವತ್ತೇ ಶುರು ಮಾಡೋಕೆ ನೀವು ರೆಡಿ ಇದ್ದೀರಾ? ಒಂದು ಮಾತು ನೆನ್ಪಿರ್ಲಿ, ಸಮಯ ಈಗ ನಿಮ್ಮ ಕಡೆಗಿದೆ. ಸರಿಯಾದ ಪ್ಲಾನಿಂಗ್, ಕಠಿಣ ಪರಿಶ್ರಮ ಜೊತೆಗೆ ಒಂದು ಒಳ್ಳೆ ಗೈಡೆನ್ಸ್, ಇವಿಷ್ಟು ಇದ್ರೆ ನಿಮ್ಮ ಗುರಿಯನ್ನ ತಲುಪೋದು ಖಂಡಿತ ಸಾಧ್ಯ. ಆಲ್ ದಿ ಬೆಸ್ಟ್.